ನಮಸ್ಕಾರ. ಹಾಯ್ ಫ್ರೆಂಡ್, ಶಾಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಏನಪ್ಪ ಅಂತಂದರೆ ಬಿಸಿಲು ಮುಖಕ್ಕೆ ಬಡಿತಾ ಇದೆ, ಹಾಗಾಗಿ ನನಗೆ ಸ್ವಲ್ಪ ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ. ಇವತ್ತೇನಪ್ಪ ಅಂದರೆ ನಮ್ಮ ಮಾವರು ಗದ್ದೆ ಹಚ್ಚಿದ್ದಾರೆ. ನಾವು ಇದೇ ಫಸ್ಟ್ ಟೈಮ್ ನಮ್ಮ ಮಾವರು ಗಂಡು ಹೆಣ್ಣು ಅಂತ ಭತ್ತ ಹಚ್ಚಿದ್ದಾರೆ. ಇದೇ ನೋಡಿ, ತೋರಿಸ್ತಾ ಇದ್ದೀನಿ ನೋಡಿ. ಇದೇ ಗದ್ದೆ 2.5 ಎಕರೆ ಇದೆ. ಇದಕ್ಕೆ ಗಂಡು ಹೆಣ್ಣು ಭತ್ತ ಹಚ್ಚಿದ್ದಾರೆ. ಇದೇ ಫಸ್ಟ್ ಟೈಮ್ ಹಚ್ಚಿದ್ದಾರೆ. ಈ ಥರ ಹಚ್ಚಿದ್ದಾರೆ ನೋಡಿ. 2 ಸಾಲು ಗಂಡು, ನೋಡೋ ಶೆಂಟ್ರಿ ಹೆಣ್ಣು. ತಳ್ಳ ಕಾಣ್ತಿರೋದು ಹೆಣ್ಣು. 2 ಸಾಲು ದಪ್ಪಗಟ್ಟಾಗಿ ಹಚ್ಚಿದಾರಲ್ಲ, ಅಲ್ಲೊಂದು ಸಾಲು ಅದು ಗಂಡು. ಭತ್ತ ಭಾಳ ಇಳುವರಿ ಬರುತ್ತೆ ಅಂತೆ. ಹಾಗೆಯೇ ಭತ್ತ ಕೊಯ್ಯೋ ಮುಂದ್ಗಡೆ ತುಂಬಾ ಕೆಲಸ ಇರುತ್ತೆ. ಇದ್ರದ್ದು ಹಗ್ಗ ಹಾಕಿ ಇತ್ತಾಕಿ ಒಂದು ಸ್ವಲ್ಪ ಎಳೆದಾಡಬೇಕು ಬೆಳಗ್ಗೆ ಜಾವ ಎದ್ದು ಬಂದುಬಿಟ್ಟು. ಆದರೂ ಭತ್ತದ ಮಾರ್ಕೆಟ್ನಲ್ಲಿ ಬಹಳ ಚೆನ್ನಾಗಿ ರೇಟ್ ಇದೆ ಈ ಭತ್ತಕ್ಕೆ. ತುಂಬಾ ಇಳುವರಿ ಬರುತ್ತೆ. ಭಾಳ ಜನ ಈ ಭತ್ತ ಹಚ್ತಾ ಇದ್ದಾರೆ ನೋಡಿ ಫ್ರೆಂಡ್. ನಿನ್ನೆ ಇನ್ನೂ ಕಳೆನಾಶಕ ಗೊಬ್ಬರ ಹಾಕಿದ್ದಾರೆ, ನೀರು ಕಟ್ಟಿದ್ದಾರೆ. ನಾನು ಅವತ್ತು ಹಚ್ಚೋ ದಿನವೇ ವೀಡಿಯೋ ಮಾಡೋಣ ಅಂದರೆ ಬೇರೆ ಕೆಲಸದ ಇದರಿಂದ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅವತ್ತು. ಹಂಗಾಗಿ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ಟೈಮ್ ಸರಿಯಾಗಿ ಗೊಬ್ಬರ ನೀರು ಚೆನ್ನಾಗಿ ಕೊಡಬೇಕು, ತುಂಬ ಮುತುವರ್ಜಿಯಿಂದ ನೋಡ್ಕೋಬೇಕು. ಹಾಗಾದ್ರೆ ಮಾತ್ರ ಇದು ಭತ್ತ. ಯಾವಾಗ ಬಂದೆ ಯಾವಾಗ ಹೋದೆ ಅಂದರೆ ಆಗಲ್ಲ. ತುಂಬಾ ಜವಾಬ್ದಾರಿಯಿಂದ ನೋಡ್ಕೋಬೇಕು ಇದನ್ನು. ರೈತರ ಕಷ್ಟ ಅಂದರೆ ಸುಮ್ಮನೆ ಅಲ್ಲ ನೋಡಿ. ನಾವು ಅನ್ನ ಊಟ ಮಾಡಬೇಕು ಅಂದರೆ ಹೊಲ ಹೊಡೆದು ನಾಟಿ ಮಾಡಿ ಕಳೆ ಔಷಧಿ ಹೊಡೆದು ಗೊಬ್ಬರ ಹಾಕಿ ಔಷಧಿ ಹೊಡೆದು ಕಳೆ ತೆಗ್ಸಿ ಭತ್ತ ಕೊಯ್ಕೊಳೋ ಅಷ್ಟೊತ್ತಿಗೆ ಸಾಕು ಅನಿಸಿರುತ್ತೆ. ಇದರೊಳಗೆ ನಾವು ಹಾಕಿರೋ ಅಮೌಂಟ್ ತೆಗಿಯೋಷ್ಟೊತ್ತಿಗೆ ರೈತರ ಕಷ್ಟ ಹೇಳಬಾರ್ದು. ಅಷ್ಟು ಕಷ್ಟಪಟ್ಟು ಕೆಲಸ ಮಾಡಬೇಕು. ಈಗಿದೆ ನಮ್ಮ ಜೀವನದ ನಿಜ ಜೀವನ, ರೈತರ ಜೀವನ. ನಿಜ ಹೇಳ್ಬೇಕು ಅಂದ್ರೆ ಅವತ್ತು ಗದ್ದೆ ಹೊಡೆಯೋ ದಿನ ನಾನು ಬಂದು ನಿಮಗೆ ತೋರಿಸ್ಬೇಕಾಗಿತ್ತು. ಇಷ್ಟು ಕಷ್ಟಪಟ್ಟು ಭತ್ತ ಬೆಳಿತೀವಿ ನಾವು. ಊಟ ಮಾಡೋ ಕಡೆ ಎಷ್ಟೋ ಜನ ತಟ್ಟೆ ಒಳಗೆ ಅನ್ನ ಬಿಡ್ತಾರೆ. ಈ ಥರ ಮಾಡಬೇಡಿ. ಯಾಕೆ ಅಂದರೆ ಒಂದೊಂದು ಅಕ್ಕಿ ಕಾಳು ಬೆಳೆಯೋಕ್ಕಂದ್ರೆ, ಒಂದು ಭತ್ತಕ್ಕೆ ಕಾಳು ಬೆಳೆಯೋಕ್ಕಂದ್ರೆ ಎಷ್ಟು ಕಷ್ಟಪಡಬೇಕು ಅಂತ ರೈತರಿಗೆ ಮಾತ್ರ ಗೊತ್ತಿರುತ್ತೆ. ಏನೂ ಇಲ್ಲ ಅಂದರೆ ಇನ್ನೊಂದು 15 ದಿವಸಕ್ಕೆ ಕಳೆ ಬರುತ್ತೆ. ಇದು ಏನಿಲ್ಲ ಅಂದರೆ 2.5 ಎಕರೆಗೆ ಒಂದು 20-25 ಆಳು ಬೇಕು ಒಂದೇ ದಿನ ಮುಗಿಸ್ಬೇಕು ಅಂದರೆ. ಬರೋಬ್ಬರಿ ಕೂಲಿ ಅಂತೂ ಹೇಳೋಕ್ಕೆ ಬೇಡ, ಅಷ್ಟು ರೇಟ್ ಆಗಿದೆ ಕೂಲಿ. ಕೆಲಸಗಾರರು ಸಿಗೋದೇ ಕಷ್ಟ ರೈತರ ಜೀವನದಾಗೆ. ಪ್ರತಿಯೊಂದಕ್ಕೂ ಕೂಲಿ ಜಾಸ್ತಿ ಆಗಿರೋದ್ರಿಂದ ರೈತರು ಏನೇ ಮಾಡಿದರೂ ಕೈ ಸಿಗೋದು ತುಂಬಾ ಕಷ್ಟ ಆಗಿದೆ. ಗೊಬ್ಬರ ಸಹಿತ ಅಷ್ಟೇ ರೇಟು ಆಗಿದೆ. ಯಾವುದೇ ತೊಗೊಂಡ್ರು ಅಷ್ಟೇ ರೇಟು, ಅಷ್ಟೇ ಇದು ಇರೋದ್ರಿಂದ ತುಂಬಾ ಕಷ್ಟ ರೈತರ ಜೀವನ. ನಾಟಿ ಭತ್ತ ಉಗ್ಗಿ ಬೀಜ ನಾಟಿ ಹಚ್ಚಕ್ಕೆ ಬಂದು ಸೊಸೆ ನಾಟಿ ಹಚ್ಚಿ ಪ್ರತಿಯೊಂದು ಆದಮೇಲೆ ಭತ್ತ ಕೊಯ್ದು ಅದನ್ನು ಆರಿಸಿ ಮಾಲೀಕರಿಗೆ ಮಾರಿಬಿಟ್ಟು ತಿಂಗಳು 15 ದಿವಸಕ್ಕೆ ಪಟ್ಟಿ ಆಗುತ್ತೆ. ಆ ಪಟ್ಟಿ ದುಡ್ಡು ಬಂದಾಗ ಗೊಬ್ಬರ, ನಾಟಿ ಹಚ್ಚಿದ್ದು, ಕಳೆ ತೆಗ್ಸಿದ್ದು, ಔಷಧಿ, ಹೊಲ ಓಡಿಸಿದ್ದು ಎಲ್ಲ ದುಡ್ಡು ತೆಗೆದ್ರೂ ಕೈ ಸಿಗೋದು ಅವ್ರಿಗೆ ಏನೂ ಇಲ್ಲ. 2 ಚೀಲ ಉಣ್ಣಕ್ಕೆ ಭತ್ತ ಸಿಗುತ್ತೆ ನೋಡಿ. ಅಷ್ಟು ಬಿಟ್ಟು ರೈತರಿಗೆ ಏನೂ ಇಲ್ಲ. ಇದರೊಳಗೆ ಏನು ಸಿಗೋದೇ ಇಲ್ಲ. 2 ಕಾಸು ದುಡ್ಕೋಬೇಕು, ಮುಂದಾಗಬೇಕು ಅಂತ ಎಷ್ಟೇ ರೈತರು ಕಷ್ಟಪಟ್ಟು ಕೆಲಸ ಮಾಡಲಿದ್ರು 2 ಚೀಲ ಬೇಡ 4 ಚೀಲ ಭತ್ತ ಅವ್ರಿಗಷ್ಟೇ ಊಟಕ್ಕೆ ಸಿಗೋದು. ಏಕೆಂದರೆ ಪ್ರತಿಯೊಂದು ರೇಟ್ ಆಗಿದೆ. ಔಷಧಿ, ಗೊಬ್ಬರ, ಕೂಲಿ ಪ್ರತಿಯೊಂದು ಜಾಸ್ತಿ ಆಗಿರೋದ್ರಿಂದ ರೈತರ ಜೀವನ ತುಂಬಾ ಕಷ್ಟ. ಹೇಳ್ಬೇಕು ಅಂದರೆ ಒಂದು ಎಕರೆಗೆ 30 ಚೀಲ 35 ಚೀಲ ಬರೋದು ಹೆಚ್ಚಾಗೋಗುತ್ತೆ. ಆದರೂ ಭಾಳ ಚೆನ್ನಾಗಿ ಬಂದತ್ತೆ ಅಂದರೆ 40 ಹೆಚ್ಚಿಗೆ ಬಂತು ಅಂದರೆ ಅಷ್ಟು ಬಂದು ಆಮಾಲಿ ದಾಮಾಲಿ ಎಲ್ಲ ಮುರ್ತಟ್ಟು ಮಾಡಿಬಿಟ್ಟು ಸಿಗೋದು ಏನೂ ಇಲ್ಲ ರೀ ರೈತರಿಗೆ. ರೈತರು ಚೆನ್ನಾಗಿರ್ತಾರೆ, ಚೆನ್ನಾಗಿ ಉದಾರ ಏನು ಸುಮ್ಮನೆ ಹೇಳ್ತಾರೆ,
ಆದರೆ ಅದು ಬಂದು ಅವ್ರು ಮಾಡಿ ಖರ್ಚು ಮಾಡಿ ನೋಡಿದಾಗ ನೋಡಿ ರೈತರ ಜೀವನ ಏನು ಅನ್ನೋದು ಗೊತ್ತಾಗೋದು. ಆವಾಗಲೇ ರೈತರು ಎಷ್ಟು ಕಷ್ಟಪಟ್ಟು ಮಾಡ್ತಾರೆ, ಅವ್ರಿಗೇನು ಅಮೌಂಟ್ ಸಿಗುತ್ತೆ ಅನ್ನೋದು ಆವಾಗ ಗೊತ್ತಾಗುತ್ತೆ. ಸುಮ್ಮನೆ ಎಲ್ಲ ಕೂತ್ಕೊಂಡು ಮಾತಾಡ್ತಾರೆ ಏನೋ ಅಂತ ಆಗಲ್ಲ. ಈಗ ನಮ್ಮ ಮಾವರು ನಮ್ಮ ಅಜ್ಜರ ಕಾಲದಿಂದಲೂ ಇದೇ ಗದ್ದೆ ಭತ್ತ ಹಚ್ಕೊಂಡು ಬಂದಿದ್ದಾರೆ. ಯಾವತ್ತೂ ಜಾಸ್ತಿ ಇದೆ ನಮಗೆ ಲಾಭ ಅನ್ನೋವಂಥದ್ದಿಲ್ಲ. ಏನು ಉಣ್ಣಕ್ಕೆ ಮನೆ ಭತ್ತ ಸಿಗುತ್ತೆ ಅಷ್ಟೇ, ಖರ್ಚು ತೆಗೆದು ಮಾಡಿದ ಖರ್ಚು. ಒಂದೊಂದು ಸಂದರ್ಭ ಮಾಡಿದ ಖರ್ಚು ಸಹ ತೆಗಿಯೋಕ್ಕಾಗಲ್ಲ, ಮೈ ಮೇಲೆ ಬಂದುಬಿಡುತ್ತೆ. ಇಂಥ ಪರಿಸ್ಥಿತಿ ರೈತರ ಪರಿಸ್ಥಿತಿ. ಅದಕ್ಕೆ ಇವತ್ತು ರೈತರು ಎಲ್ಲಿ ನೋಡಿದ್ರು ಆತ್ಮಹತ್ಯೆ, ಸಾಲ ಬಾಧೆ, ಇದಿಷ್ಟು ರೈತರ ಜೀವನದ ಕಷ್ಟ. ಇನ್ನೂ ಮುಂದಿನ ವೀಡಿಯೋದಲ್ಲಿ ಇನ್ನೂ ತಿಳಿಸ್ತೀನಿ. ನಮಸ್ಕಾರ. ಈ ಶಾಂತ ಚಾನಲ್ ಯೂಟ್ಯೂಬ್ಗೆ ಸ್ವಾಗತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮಂಥ ರೈತರನ್ನ ಬೆಳೆಸಿ. ಥ್ಯಾಂಕ್ ಯು.